ಕೊಟ್ಟವ್ರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು. ಪಾಪ ಚಂದ್ರೇಶ್ ಅವರ ಅರ್ಥವಾಕರ ಹುಡುಗಿ ನಂಗೆ ಹೇಳಿದ್ರೆ ಫೈಲ್ ಇರೋದು ನನಗೆ ಜಯರಾಮ್ಗೆ ಟಿಕೆಟ್ಗೆ ಅದನ್ನ ಮುಂಚೆನೆ ಅನೌನ್ಸ್ ಮಾಡಿಸ್ಬಿಡ್ತೀನಿ ಬಿಡು, ಅದ್ರ ಬಗ್ಗೆ ಚಿಂತೆ ಕೇಳಕ್ಕೆ ಹೋಗ್ಬೇಡಿ. ಹಂಗಾಗಿ ನಾನು ಏನ್ ನಿಮ್ಗೆ ವಿಧಿಸ್ಕೊಳ್ತೀನಿ, ಫಸ್ಟ್ ಪಕ್ಷ ಕುಮಾರಣ್ಣ ಹೇಳಿದ್ ನನಗೆ ಬಂದವನು ಏನ್ ಮಾಡೋಣ ಅಂತ 14 ಆದ್ಮೇಲೆ ಮಾತಾಡ್ತೀನಿ ಅಂತ ಕೇಳಿದ್ದೀನಿ. ಮಾತಾಡ್ತೀನಿ, 14ಕ್ಕೆ ಹೋಗ್ತೀನಿ, ಮಾತಾಡ್ತೀನಿ. 13 ಸೆಷನ್ ಮುಗಿತಾರೆ, 14 ಕುತ್ಕೊಂಡು ಮಾತಾಡಿ ಅವರ ಸರಿ ಮಾಡೋಣ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಸಿಟ್ಟಿಂಗ್ MLA ಟಿಕೆಟ್ ಕೊಡೋದು ಅಂತ 2 ಪಾರ್ಟಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಸಂಶಯ? ಹಾಗಾಗಿ ನಾನು ಒಂದು ಹೇಳಕ್ ಬಯಸೋದಂದ್ರೆ ಯಾರು ಬಂದು ನಾನೇ ಬೇಡ ಅನ್ನೋದು ಬಂದು ವಿಶಾಲವಾಗಿದೆ. ಅವತ್ತು ಒಂದಾಗಲಿ ರಮೇಶ್ ಗೌಡ ಹೇಳಿದ್ರಲ್ಲ, ರಮೇಶ್ ಗೌಡರು ಶಂಕರೇಗೌಡರು ಇವರಿಗೆ ಪಾಪ ತೊಂದರೆ ಆಗೋದು. ಅದನ್ನು ಒಂದು ಮಾತು ನಾನು ಯೋಚನೆ ಮಾಡ್ಬೋದು. ಇರೋರೇ ಸಾಕು ಸ್ವಾಮಿ, ನಮ್ಮವರೇ ಬಲಿಷ್ಠವಾಗಿದ್ದಾರೆ, ದುಡಿತಾರೆ, ಯಾಕೆ ತಮ್ಮಾಗ ಇನ್ನೊಬ್ಬರು ಏರಿ ತೊಂದರೆ ಕೊಡ್ತೇವೆ ನಮ್ಮ ಜನಗಳಿಗೆ ಅಂತ ಹೇಳ್ತೀನಿ. 14ನೇ ತಾರೀಕು ನಾನು ಹೋಗಿ ಖುದ್ದಾಗಿ ಮಾತಾಡ್ಕೊಂಡು ಬರ್ತೀನಿ. ನೋಡೋಣ, ಏನು ತೊಂದರೆ ಏನಾಗಲಿಕ್ಕಿಲ್ಲ. ಒಂದೇನಪ್ಪ ಅಂದ್ರೆ ಸರ್ಕಾರದಲ್ಲಿ ಗ್ರ್ಯಾಂಟ್ ಕೊಡೋಣ. ನಾನು ಕೂಗಾಡಿ ನೀವು ನೋಡ್ತಾ ಇದ್ದೀರಿ, ಎಷ್ಟು ಕೂಗಾಡ್ತೀವಿ ನಾವು. ದಿನಗಳು ಬಂದಿದ್ದು ನಾವು ಹೇಳಿ ಟಿಕೆಟ್ ಕೇಳಬಾರದು ಎಂದು ಹೇಳಲ್ಲ, ಕೇಳ್ಕೊ, ಯಾರು ಬೇಕಾದ್ರೂ ಕೇಳಿ. ಅಲ್ಲೂ ಜನ ಹೇಳಿ ಸೀನಿಯರ್ ಜಗದೀಶ್ ಇದ್ದಾರೆ, ಶಂಕರಗೌಡ ಅವರೇ, ಬಹಳ ಜನ ನಮ್ಮಲ್ಲಿ ಇದ್ದಾರೆ. ಈ ಟಿಕೆಟ್ ನಾನೇನು ಬೇಡ ಅಂತ ಹೇಳಕ್ಕಿಲ್ಲ, ಬೇರೆ ಗುಂಪುಗಾರಿಕೆ ಮಾಡಬೇಡಪ್ಪ ಅಂತ ಹೇಳಿದ್ದೀವಿ. ಆದ್ರೆ ಮನುಷ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ. 14ನೇ ತಾರೀಕು ಕುಮಾರಣ್ಣರು ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, 14 ಇಲ್ಲೂ ಬರ್ತಾರೆ. ನಾನು ಮಾತಾಡ್ತೀನಿ. ಅದಾದ್ಮೇಲೆ ಅವನು ಸರಿಯಾದ ರೀತಿ ಅಡ್ವೈಸ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ತುಮಕೂರ ಹೇಳಿದ ಏನೋ ಒಂದು ಮಾತು ಕರೆದ ಹೇಳ್ತೀನಿ ಬಿಡು ಕೃಷ್ಣಪ್ಪಣ್ಣ ಅಂತ ಹೇಳಿದ್ರು. ಇನ್ನೂ ಒಂದ್ಸರಿ ಹೇಳ್ತೀನಿ. ಅದಿಲ್ಲ ಅಂದ್ರೆ ಒಂದು ಪ್ರೆಸ್ ಕರೆದು ಸೀಟೇ ಅನೌನ್ಸ್ ಮಾಡಿಸ್ತೀನಿ, ತಲೆಯನ್ನು ಕೆಡಿಸೋ ಅವಶ್ಯ ಇಲ್ಲ. ಹಾಗಾಗಿ ಈಗ ಈ ಮಧ್ಯೆ ಹಿರಿಯವರಿಗೆ ಗೌರವ ಕೊಡು. ನಮ್ಮ ನಾಯಕರಲ್ವಾ, ನಾನೀಗ ವಯಸ್ಸಿನ ಚಿಕ್ಕದಿರ್ಬೋದು, ಅದು ನಮ್ಮ ನಾಯಕರಲ್ವಾ, ಅವ್ರಿಗೆ ಒಂದು ಮಾತು ಹೇಳಿದ್ದೀನಿ, ಅವರು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತಾರೆ. ಹಿಂದೆ 2004ರಿಂದ ನಾವು ನೋಡ್ತಾ ಇದೀವಿ ಅಂದ್ರೆ 8 ಜನ ಬಂದ್ರು ಹೋದ್ರು ಏನೇನಾದ್ರು ಅಂತ ಹೇಳಿ. ಈಗ ರಮೇಶ್ 10,000 ಲೀಡರ್ ಗೆಲ್ಸಿ ದಬ್ಬೆಗಟ್ಟ ಇಂಡಿಪೆಂಡೆಂಟ್ ಎಷ್ಟು ಕೊಡ್ಬೋದು? ಇವ್ರ ಕತೆ ಆಗೋದು ಇಷ್ಟೇ, ಅದಕ್ಕೆ ತಲೆ ಕೆಡಿಸೋ ಅವಶ್ಯ ಇಲ್ಲ. JDS BJP ಎರಡು ಒಂದಾಗ್ತಾರೆ, ಅದರೇನು ಡಿಸ್ಪ್ಯೂಟ್ ಇಲ್ಲ. ಬಿಜೆಪಿ ಜೊತೆ ಜಗಳ ಮಾಡ್ಕೋಬೇಡಿ ನೀವು, ದಯಮಾಡಿ ಕೈ ಮುಗ್ತೀನಿ. ಅಂತ ಮೂರು ಈಗ ಮಾಡ್ಕೊಂಡ ಆಯ್ತು. ಆಮೇಲೆ ಮತ್ತೊಂದು ಆಶ್ಚರ್ಯಕರವಾದಂತ ವಿಶೇಷ ಅಂದ್ರೆ, ಸುಮ್ಮನಿರ ನಾವೇ ತಲೆ ಬಂದ್ಬೇಕಾರು ನೀಯಾಗಿ ಹೊಡೆದಾಡ್ಕೋತೀಯ, ಅಧಿಕಾರ ಕೊಡೋದು ನಮ್ಗ ಅವ್ರಿಗ ಸಮಾಧಾನ ನಾವಿರ್ಬೇಕು. ನೀನ್ಯಾಕೆ ಹೊಡೆದಾಡ್ಕೋತೀಯ? ಈ ಮಧ್ಯೆ ಸನ್ಮಾನ್ಯ ಮಸಾಲೆ ಜಯರಾಮ್ ಸಹ JDS ಬರಕ್ಕೆ ಹೊರಟವ್ರೆ. ಇದನ್ನು ಅರ್ಥ ಮಾಡ್ಕೊಂಡು ಪಾಪ ಚಂದ್ರೇಶ್ ಅವರ ಅರ್ಥವಾಕರ ಹುಡುಗಿ ನಂಗೆ ಹೇಳಿದ್ರೆ ಫೈಟ್ ಇರೋದು ನನಗೆ ಜಯರಾಮ್ಗೆ ಟಿಕೆಟ್ಗೆ ಅದನ್ನ ಮುಂಚೆನೆ ಅನೌನ್ಸ್ ಮಾಡಿಸ್ಬಿಡ್ತೀನಿ ಬಿಡು, ಅದ್ರ ಬಗ್ಗೆ ಚಿಂತೆ ಕೇಳಕ್ಕೆ ಹೋಗ್ಬೇಡಿ. ಹಂಗಾಗಿ ನಾನು ಏನ್ ನಿಮ್ಗೆ ವಿಧಿಸ್ಕೊಳ್ತೀನಿ, ಫಸ್ಟ್ ಪಕ್ಷ ಕುಮಾರಣ್ಣ ಹೇಳಿದ್ ನನಗೆ ಬಂದವರು ಏನ್ ಮಾಡೋಣ ಅಂತ 14 ಆದ್ಮೇಲೆ ಮಾತಾಡ್ತೀನಿ ಅಂತ ಕೇಳಿದ್ದೀನಿ. ಮಾತಾಡ್ತೀನಿ, 14ಕ್ಕೆ ಹೋಗ್ತೀನಿ, ಮಾತಾಡ್ತೀನಿ. 13 ಸೆಷನ್ ಮುಗಿತಾರೆ, 14 ಕುತ್ಕೊಂಡು ಮಾತಾಡಿ ಅವನ್ನ ಸರಿ ಮಾಡೋಣ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಸಿಟ್ಟಿಂಗ್ MLA ಟಿಕೆಟ್ ಕೊಡೋದು ಅಂತ 2 ಪಾರ್ಟಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಸಂಶಯ? ಹಾಗಾಗಿ ನಾನು ಒಂದು ಹೇಳಕ್ ಬಯಸೋದಂದ್ರೆ ಯಾರು ಬಂದು ನಾನೇ ಬೇಡ ಅನ್ನೋದು ಬಂದು ವಿಶಾಲವಾಗಿದೆ. ಅವತ್ತು ಒಂದಾಗಲಿ ರಮೇಶ್ ಗೌಡ ಹೇಳಿದ್ರಲ್ಲ, ರಮೇಶ್ ಗೌಡರು ಶಂಕರೇಗೌಡರು ಇವರಿಗೆ ಪಾಪ ತೊಂದರೆ ಆಗೋದು. ಅದನ್ನು ಒಂದು ಮಾತು ನಾನು ಯೋಚನೆ ಮಾಡ್ಬೋದು. ಇರೋರೇ ಸಾಕು ಸ್ವಾಮಿ, ನಮ್ಮವರೇ ಬಲಿಷ್ಠವಾಗಿದ್ದಾರೆ, ದುಡಿತಾರೆ, ಯಾಕೆ ತಮ್ಮಾಗ ಇನ್ನೊಬ್ಬರು ಏರಿ ತೊಂದರೆ ಕೊಡ್ತೇವೆ ನಮ್ಮ ಜನಗಳಿಗೆ ಅಂತ ಹೇಳ್ತೀನಿ. 14ನೇ ತಾರೀಕು ನಾನು ಹೋಗಿ ಖುದ್ದಾಗಿ ಮಾತಾಡ್ಕೊಂಡು ಬರ್ತೀನಿ. ನೋಡೋಣ, ಏನು ತೊಂದರೆ ಏನಾಗ್ಲಿಕ್ಕಿಲ್ಲ. ಒಂದೇನಪ್ಪ ಅಂದ್ರೆ ಸರ್ಕಾರದಲ್ಲಿ ಗ್ರ್ಯಾಂಟ್ ಕೊಡೋಣ. ನಾನು ಕೂಗಾಡಿ ನೀವು ನೋಡ್ತಾ ಇದ್ದೀರಿ ಎಷ್ಟು. MT ಕೃಷ್ಣಪ್ಪನವರೇ
ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಆಗಲೇ ಹೇಳಿದಾಗೆ ನಮ್ಮ ಶಾಸಕರು ಹೇಳಿದಾಗೆ